ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಧರ್ಮದ ನೆಲೆಯಂದ್ರೆ ಏನು ಗೊತ್ತಾ? ಮಾನವನ ಪಾಪ, ಪುಣ್ಯ, ಸಂಶಯ, ಭಯ ಎಲ್ಲವೂ ಒಂದೇ ಜಾಗದಲ್ಲಿ ಕರಗಿಬಿಡ್ತವೆ. ಅಲ್ಲಿ ದೇವರು ಮಾತ್ರ ಉಳಿಯುತ್ತಾನೆ. ಆ ಜಾಗವೇ ಧರ್ಮಸ್ಥಳ. ಮತ್ತು ಆ ದೇವರು ಶ್ರೀ ಮಂಜುನಾಥ ಸ್ವಾಮಿ. ಒಂದು ಕಾಲದಲ್ಲಿ ದೆವ್ವಗಳು ವಾಸ ಮಾಡುತ್ತಿದ್ದ ಸ್ಥಳ. ಇಂದು ಲಕ್ಷಾಂತರ ಜನರ ಪಾಪವನ್ನು ಶುದ್ಧ ಮಾಡುವ ಪವಿತ್ರ ಕ್ಷೇತ್ರ. ಹೇಗೆ ಸಾಧ್ಯವಾಯಿತು ಈ ಅದ್ಭುತ ಪರಿವರ್ತನೆ? ಯಾರು ಈ ಮಂಜುನಾಥ ಸ್ವಾಮಿ? ಏನು ಈ ಧರ್ಮಸ್ಥಳದ ಗುಟ್ಟು? ನೋಡೋಣ ಬನ್ನಿ. ಕಾಡಿನ ಮಧ್ಯೆ ಹುಟ್ಟಿದ ದೈವಶಕ್ತಿ. ಬಹಳ ವರ್ಷಗಳ ಹಿಂದೆ ಇಂದಿನ ಧರ್ಮಸ್ಥಳ ಇದ್ದ ಜಾಗವು ಒಂದು ಭಯಾನಕ ಅರಣ್ಯವಾಗಿತ್ತು. ಆ ಅರಣ್ಯದಲ್ಲಿ ಮಾನವರು ಕಾಲಿಟ್ಟರೂ ಹೆದರಿಕೆಯಿಂದ ಕಂಗಾಲಾಗುತ್ತಿದ್ದರು. ಆ ಪ್ರದೇಶವನ್ನು ಅನ್ನಪ್ಪ ಸ್ವಾಮಿ ಎಂಬ ದೈವಶಕ್ತಿ ಕಾಪಾಡುತ್ತಿತ್ತು ಎಂದು ಜನರು ನಂಬುತ್ತಿದ್ದರು. ಆ ಕಾಲದಲ್ಲಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾಳ್ತಿ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಇವರು ಅತ್ಯಂತ ಸತ್ಪ್ರವೃತ್ತಿಯ ದಂಪತಿಗಳಾಗಿದ್ದರು. ಒಂದು ರಾತ್ರಿ ಭಾರೀ ಮಳೆ, ಮಿಂಚು, ಗಾಳಿ. ಆ ಸಮಯದಲ್ಲಿ ಅವರ ಮನೆಗೆ 4 ಅತಿಥಿಗಳು ಬರುತ್ತಾರೆ. ಅವರು ಸಾಮಾನ್ಯ ಮನುಷ್ಯರಲ್ಲ, ಅವರು ದೈವಶಕ್ತಿಗಳು. ಆ 4 ದೇವತೆಗಳು ಅವರಿಗೊಂದು ಆದೇಶ ನೀಡುತ್ತಾರೆ. ಈ ಸ್ಥಳವನ್ನು ಧರ್ಮದ ನೆಲೆ ಮಾಡಬೇಕು, ಎಲ್ಲರಿಗೂ ಅನ್ನದಾನ ಮಾಡಬೇಕು. ಅದು ಕೇವಲ ಮಾತಲ್ಲ, ಅದು ದೇವರ ಸಂಕಲ್ಪ ಎಂದು ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು. ಧರ್ಮಸ್ಥಳದ ಹುಟ್ಟು. ಆ ದಂಪತಿಗಳು ಆ ಆದೇಶವನ್ನು ಪಾಲಿಸಲು ಪ್ರಾರಂಭಿಸಿದರು. ಪ್ರತಿದಿನ ಅನ್ನದಾನ, ಪ್ರತಿಯೊಬ್ಬನಿಗೂ ಸಮಾನ ಗೌರವ ನೀಡುತ್ತಾ ಬಂದರು. ಅಂದಿನಿಂದಲೇ ಈ ಸ್ಥಳ ಧರ್ಮಸ್ಥಳ ಎಂದು ಪ್ರಸಿದ್ಧವಾಯಿತು. ಆದರೆ ಇನ್ನೊಂದು ದೊಡ್ಡ ಘಟನೆ ನಡೆಯಿತು. ಒಂದು ದಿನ ಒಬ್ಬ ಯೋಗಿ ಅಲ್ಲಿಗೆ ಬಂದರು. ಅವರು ವದಿರಾಜ ತೀರ್ಥರು. ಅವರು ಈ ಸ್ಥಳದಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಆ ಶಿವನೇ ಇಂದು ನಾವು ಪೂಜಿಸುವ ಶ್ರೀ ಮಂಜುನಾಥ ಸ್ವಾಮಿ. ಮಂಜುನಾಥ ಸ್ವಾಮಿಯ ಮಹಿಮೆ. ಶಿವನು ಇಲ್ಲಿ ಕೇವಲ ಒಂದು ದೇವರಲ್ಲ, ಅವರು ನ್ಯಾಯದ ದೇವರು, ನಂಬಿಕೆಯ ದೇವರು. ಧರ್ಮಸ್ಥಳದಲ್ಲಿ ಒಂದು ವಿಶಿಷ್ಟ ಪದ್ಧತಿ ಇದೆ: ಹೆಚ್ಚು ನ್ಯಾಯದ ಹಾರಕೆ. ಜನರು ತಮ್ಮ ಸಮಸ್ಯೆಗಳನ್ನು, ಅನ್ಯಾಯಗಳನ್ನು ದೇವರ ಮುಂದೆ ಹೇಳುತ್ತಾರೆ. ಅದ್ಭುತವೆಂದರೆ ಕೆಲವೇ ದಿನಗಳಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಬಹಳ ಜನರು ಹೇಳುವರು, ನಾವು ನ್ಯಾಯಾಲಯಕ್ಕೆ ಹೋಗದೆ ಮಂಜುನಾಥ ಸ್ವಾಮಿಯ ಮುಂದೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಸಮಸ್ಯೆ ಪರಿಹಾರ ಆಯಿತು. ಇದು ಕೇವಲ ನಂಬಿಕೆಯಲ್ಲ, ಸಾವಿರಾರು ಜನರ ಅನುಭವ. ಅನ್ನದಾನದ ಅದ್ಭುತ ಶಕ್ತಿ. ಧರ್ಮಸ್ಥಳದ ಇನ್ನೊಂದು ಮಹಿಮೆ ಅನ್ನದಾನ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಉಚಿತ ಊಟ ನೀಡಲಾಗುತ್ತದೆ. ಇದನ್ನು ನಡೆಸುತ್ತಿರುವುದು ವೀರೇಂದ್ರ ಹೆಗ್ಗಡೆಯವರ ಕುಟುಂಬ. ಎಷ್ಟೇ ಜನ ಬಂದರೂ ಊಟ ಯಾವತ್ತೂ ಕಡಿಮೆಯಾಗುವುದಿಲ್ಲ. ಇದು ಕೂಡ ಒಂದು ಅದ್ಭುತವೇ ಅಲ್ಲವೇ? ದೇವತಾ ಮನುಷ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಅಣ್ಣಪ್ಪ ಸ್ವಾಮಿಯ ರಹಸ್ಯ. ಧರ್ಮಸ್ಥಳದಲ್ಲಿ ಇನ್ನೊಂದು ಶಕ್ತಿ ಇದೆ, ಅದೇ ಅಣ್ಣಪ್ಪ ಸ್ವಾಮಿ. ಅವರು ಮಂಜುನಾಥ ಸ್ವಾಮಿಯ ಸೇವಕ ಎಂದು ನಂಬಲಾಗುತ್ತದೆ. ಆದರೆ ಅವರ ಶಕ್ತಿ ಭಯಾನಕ ಎಂದು ಜನರು ಹೇಳುತ್ತಾರೆ. ಅಣ್ಣಪ್ಪ ಸ್ವಾಮಿ ಕೋಪಗೊಂಡರೆ ಯಾರೂ ತಪ್ಪಿಸಿಕೊಳ್ಳಲಾರರು. ಆದ್ದರಿಂದಲೇ ಇಲ್ಲಿ ಶಿಸ್ತಿಗೆ ಬಹಳ ಮಹತ್ವ ಇದೆ. ನ್ಯಾಯದ ದೇವಾಲಯ. ಧರ್ಮಸ್ಥಳದಲ್ಲಿ ಕೇವಲ ಪೂಜೆ ಮಾತ್ರವಲ್ಲ, ಇದು ಒಂದು ನ್ಯಾಯದ ಕೇಂದ್ರವೂ ಆಗಿದೆ. ಜನರು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಂದು ಹೇಳುತ್ತಾರೆ. ಹೆಗ್ಗಡೆ ಕುಟುಂಬದವರು ಮಧ್ಯಸ್ಥಿಕೆ ಮಾಡಿ ಸಮಸ್ಯೆ ಪರಿಹರಿಸುತ್ತಾರೆ. ಇದು ಸಾವಿರಾರು ವರ್ಷಗಳಿಂದ ನಡೆಯುತ್ತಿದೆ. ಅದ್ಭುತ ಅನುಭವಗಳು. ಧರ್ಮಸ್ಥಳಕ್ಕೆ ಹೋಗಿದವರು ಹೇಳುವರು, ಅಲ್ಲಿ ಏನೋ ವಿಭಿನ್ನ ಶಕ್ತಿ ಇದೆ ಎಂದು. ಒಬ್ಬ ವ್ಯಕ್ತಿ ಹೇಳಿದ ಕಥೆ, ಅವನಿಗೆ ತುಂಬಾ ಹಣದ ಸಾಲವಾಗಿತ್ತು. ಅವನು ಮಂಜುನಾಥ ಸ್ವಾಮಿಗೆ ಪ್ರಾರ್ಥನೆ ಮಾಡಿದ. ಕೆಲವೇ ದಿನಗಳಲ್ಲಿ ಅವನಿಗೆ ಕೆಲಸ ಸಿಕ್ಕಿತು, ಸಾಲ ಮುಗಿಯಿತು. ಇದು ಒಂದು ಅದ್ಭುತವಲ್ಲವೇ? ಇಂತಹ ಸಾವಿರಾರು ಕಥೆಗಳಿವೆ. ನಂಬಿಕೆಯ ಶಕ್ತಿ. ಧರ್ಮಸ್ಥಳದ ದೊಡ್ಡ ಶಕ್ತಿ ನಂಬಿಕೆ. ನೀವು ನಂಬಿದರೆ ದೇವರು ನಿಮ್ಮ ಜೊತೆ ಇರುತ್ತಾನೆ. ನೀವು ಅನುಮಾನ ಪಟ್ಟರೆ ದೇವರು ದೂರವಾಗುತ್ತಾನೆ. ಇಂದು ಕೂಡ ಪ್ರತಿದಿನ ಸಾವಿರಾರು ಜನರು ಧರ್ಮಸ್ಥಳದ ಕಡೆಗೆ ಬರುತ್ತಾರೆ. ಅವರು ಏನು ಹುಡುಕುತ್ತಿದ್ದಾರೆ ಗೊತ್ತಾ? ಹಣವಲ್ಲ, ಸಂಪತ್ತಲ್ಲ, ಒಂದು ಉತ್ತರ, ಒಂದು ಶಾಂತಿ,
ಒಂದು ಆಸೆ, ಮತ್ತು ಅದಕ್ಕೆ ಆ ಉತ್ತರವನ್ನು ಕೊಡುವ ದೇವರು ಶ್ರೀ ಮಂಜುನಾಥ ಸ್ವಾಮಿ. ನೀವು ಜೀವನದಲ್ಲಿ ಯಾವಾಗಲಾದರೂ ಸಂಪೂರ್ಣ ನಿರಾಶರಾದರೆ ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ. ಮಂಜುನಾಥ ಸ್ವಾಮಿಯ ಮುಂದೆ ನಿಲ್ಲಿ, ನಿಮ್ಮ ಜೀವನವೇ ಬದಲಾಗಬಹುದು. ಅದ್ಭುತಗಳು ನಂಬುವವರಿಗೆ ಮಾತ್ರ ಸಂಭವಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.